ರಜಬ್ 27ರ ಮಿರಾಜ್ ದಿನದ ಉಪವಾಸ ಹಿಡಿದವರಿಗೆ ಸಿಗುವ ಪ್ರತಿಫಲ ಏನು? ಪ್ರೀತಿಯ ಸಹೋದರ ಸಹೋದರಿಗಳೇ, ಇವತ್ತಿನ ದಿನ ನಿಮಗೆಲ್ಲರಿಗೂ ರಜಬ್ 27 ಮಿರಾಜ್ ದಿನದ ಉಪವಾಸ ಇದೆ ಅಂತ ಭಾವಿಸುತ್ತೇನೆ. ಈ ಉಪವಾಸ ಹಿಡಿದ ನಿಮಗೆ ಸಿಗುವ ಪ್ರತಿಫಲ ಏನು ಗೊತ್ತಾ? ಇವತ್ತಿನ ಈ ಮಿರಾಜ್ ದಿನದ ಉಪವಾಸ ಹಿಡಿದ ಸರ್ವ ಜನರಿಗೂ ಈ ವಿಡಿಯೋ ತಲುಪಿಸಿರಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ರಜಬ್ 27ನೇ ದಿನದಂದು ಉಪವಾಸ ಮಾಡಿದರೆ, ವ್ರತವನ್ನು ಆಚರಿಸಿದರೆ 60 ತಿಂಗಳ ಉಪವಾಸದ ಪ್ರತಿಫಲವನ್ನು ಅಲ್ಲಾಹನು ಅವನಿಗೆ ನೀಡುತ್ತಾನೆ. ಅಂದರೆ 5 ವರ್ಷದ ಉಪವಾಸದ ಪ್ರತಿಫಲ ಈ ಒಂದು ಉಪವಾಸ ಹಿಡಿದರೆ ಸಿಗುತ್ತೆ. ಕೆಲವು ಮಹಾತ್ಮರುಗಳು ಹೀಗೆ ಹೇಳಿದ್ದಾರೆ: 1000 ವರ್ಷದ ಪ್ರತಿಫಲವನ್ನು ಅಲ್ಲಾಹನು ನೀಡುವನು. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಪ್ರಾರ್ಥನೆಯನ್ನು ಅಲ್ಲಾಹು ಸ್ವೀಕರಿಸುತ್ತಾನೆ. ಇವತ್ತಿನ ಮಿರಾಜ್ ದಿನ ಪ್ರಾರ್ಥನೆಗೆ ಉತ್ತರ ಸಿಗುವ ದಿನವಾಗಿದೆ. ಸ್ವರ್ಗದಲ್ಲಿ ರಜಬ್ ಎಂಬ ಹೆಸರಿನ ನದಿ ಇದೆ. ಆ ನದಿಯಿಂದ ನೀರು ಕುಡಿಯಲು ಅಲ್ಲಾಹು ಭಾಗ್ಯ ನೀಡುವನು. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರ ಸುನ್ನತ್ ಹಯಾತುಗೊಳಿಸಿದ ಪ್ರತಿಫಲ ಸಿಗುತ್ತೆ ಇವತ್ತಿನ ಮಿರಾಜ್ ದಿನ ಉಪವಾಸ ಹಿಡಿದವರಿಗೆ. ಈ ಉಪವಾಸವನ್ನು ಹಿಡಿದವರ ದರ್ಜಾ ಪದವಿಗಳನ್ನು ಅಲ್ಲಾಹು ಏರಿಸುವನು. ನರಕ ವಿಮೋಚನೆ ಸಿಗುತ್ತೆ, ಸ್ವರ್ಗ ಪ್ರವೇಶನ ಭಾಗ್ಯ ಸಿಗುತ್ತೆ, ಅಲ್ಲಾಹನ ಶಿಕ್ಷೆ ಇಲ್ಲವಾಗುತ್ತೆ, ಕಬರ್ ಶಿಕ್ಷೆಯಿಂದ ರಕ್ಷೆ ಸಿಗುತ್ತೆ. ಇವತ್ತಿನ ದಿನ ಆರೋಗ್ಯ ಇದ್ದು ಉಪವಾಸ ಹಿಡಿಯದವರು ಇದ್ದರೆ ನಿಮಗಿಂತಲೂ ದೊಡ್ಡ ಹತಭಾಗ್ಯರು ಬೇರೆ ಇಲ್ಲ. ಕಾರಣ ಅಷ್ಟೊಂದು ಪುಣ್ಯವೇರಿದ ಉಪವಾಸವಾಗಿದೆ ರಜಬ್ 27 ಮಿರಾಜ್ ದಿನದ ಈ ಉಪವಾಸ. ಈ ವಿಡಿಯೋವನ್ನು ಇವತ್ತಿನ ಮಿರಾಜ್ ದಿನದ ಉಪವಾಸ ಹಿಡಿದ ಸರ್ವ ಜನರಿಗೂ ಕಳುಹಿಸಿಕೊಡಿ. ಇವತ್ತಿನ ದಿನ ನಾನು ಹೇಳಿದ ಈ ವಿಷಯವನ್ನು, ನೀವು ಕೇಳಿದ ಈ ವಿಷಯವನ್ನು ಅಲ್ಲಾಹು ಸ್ವೀಕರಿಸಲಿ. ಆಮೀನ್.